ಮಲ್ಲಿ ಅಕ್ಕರೆ ಏನಾಯ್ತು? ಯಾಕೆ ಕೂತಿದ್ಯಾ? ಏನಿಲ್ಲ ಅಕ್ಕರೆ, ಅವ್ರು ಹೋಗಿ ಸಾನೆ ಹೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಕಾಯ್ತಾ ಇದ್ದೆ ಅಷ್ಟೇ. ಮಲ್ಲಿ ಅವರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು, ಒಂದು ಫೋನ್ ಮಾಡಿ ಕೇಳಿದ್ರೆ ಆಯ್ತಲ್ವಾ? ಅಯ್ಯೋ ಬೇಡ ಅಕ್ಕರೆ, ಅವ್ರು ಕಾರ್ಗೆ ಓಡಿಸ್ತಿರ್ತಾರೆ ಪಾಪ, ತೊಂದರೆ ಆಗೋದು ಬೇಡ. ಪರವಾಗಿಲ್ಲ, ಅವ್ರು ಬರ್ತಾರೆ, ನಾನು ಕಾಯ್ತೀನಿ. ಮಗು ಅಂತ ಮನ್ಸಿನಿಂದು ತುಂಬಾನೇ ಇನ್ನೋಸೆಂಟ್ ನೀನು, ಅದಕ್ಕೆ ನೀನು ನಂಗೆ ಇಷ್ಟ ಆಗೋದು. ವಾ, ನನ್ ಮಾತ್ರ ಅಲ್ಲ, ನಿಮ್ದು ಸಾನೆ ಒಳ್ಳೆ ಮನ್ಸು. ಎಷ್ಟೇ ಆದ್ರೂ ನನ್ನ ಗುರುಗಳು ನೀವೇ ಅಲ್ವಾ? ಗುರುನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಮರ ಹತ್ತಿಸ್ಬೇಡ ನೀವು. ಅಯ್ಯಯ್ಯೋ, ಮರನೇ ಮರ ಹತ್ಸೋರು ನೀವು, ನಿಮ್ಮನ್ ಮರ ಹತ್ಸಕ್ಕಾಗತ್ತಾ ಅಕ್ಕರೆ? ನಾನು ಮರ ಮಲ್ಲಿ ಏನಂತ ಮಾತಾಡ್ತೀಯ? ಈ ಜಯದೇವ್ ಬಂದ ರೀ. ಜಯದೇವ್ ಅವರೇ, ಏನ್ ಇಷ್ಟು ಲೇಟು? ಮಲ್ಲಿ ನಿಮ್ಗೋಸ್ಕರ ಆಗ್ಲಿಂದ ಕಾಯ್ತಿದ್ದಾಳೆ. ಸಾರಿ, ಅದು ಟ್ರಾಫಿಕಲ್ಲಿ ಸಿಕ್ಕಾಕೊಂಡೆ, ಅದಕ್ಕೆ ಲೇಟ್ ಆಯ್ತು. ನೋಡಿದ್ಯಾ, ನಾನು ಹೇಳಿಲ್ವಾ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಂತ? ಸರಿ, ನೀವಿಬ್ರು ಮಾತಾಡ್ತೀರಿ. ಅಯ್ಯೋ ಅಕ್ಕರೆ, ನೀವೇ ನಂಗೆ ಹೊಂಟ್ಬಿಟ್ರಲ್ಲ. ಅವರು ನನಗೋಸ್ಕರ ಇನ್ನೂ ಗಿಫ್ಟ್ ತಗೊಂಬಂದಾರಂತೆ, ನಿಮಗೆ ನೋಡೋ ಕುತೂಹಲ ಇಲ್ವಾ? ಕುತೂಹಲ ಇದೆ, ಆದ್ರೆ ಅವರು ನಿನಗೋಸ್ಕರ ತಂದಿದ್ದಾರೆ, ನಾನು ಹಾಗೆಲ್ಲ ನೋಡ್ಬಾರ್ದು. ನೀನು ನೋಡ್ಬಿಟ್ಟು ಆಮೇಲೆ ನಾನು ಕೇಳು, ಸರಿನಾ? ಅಯ್ಯೋ ಅಕ್ಕರೆ, ಹಂಗೇನು ಇಲ್ಲ, ನೋಡ್ಬೋದು ರೀ. ನೀವೇ ನಂಗೆ ನಿಂತ್ಕೊಂಡ್ಬಿಟ್ರಲ್ಲ, ತಗೊಂಬಂದಿರೋ ಗಿಫ್ಟ್ನ ಕೊಡಲ್ವಾ? ಕೊಡಕ್ಕೆ ಅಂತಾನೆ ತಂದು ತಗೊಂಬಲ್ಲಿ. ಏನ್ರಿ ಇದು? ಮಲಿ, ಅಷ್ಟು ಪ್ರೀತಿಯಿಂದ ಗಿಫ್ಟ್ ಪ್ಯಾಕ್ ಮಾಡಿಸಿ ತಂದಿದ್ದೀನಿ. ಏನಿದೆ ಅಂತ ಬಾಯ್ಬಿಟ್ಟು ಕೇಳ್ತಿಯಲ್ಲ, ತೆಗೆದು ನೋಡು. ಅಕ್ಕರೆ, ಈ ಬೊಂಬೆ ಸಂದಾಗೈತಲ್ವಾ? ಹೌದು, ತುಂಬಾನೇ ಕ್ಯೂಟ್ ಆಗಿದೆ. ಇದೇ ತರ ಕ್ಯೂಟ್ ಆಗಿರೋ ಮಗು ಹುಟ್ಲಿ. ಥ್ಯಾಂಕ್ಸ್ ಅಕ್ಕರೆ. ಮಲಿ, ಇಷ್ಟ ಆಯ್ತಾ? ಹ್ಞೂ ರೀ, ತುಂಬಾನೇ ಸಂದಾಗೈತೆ. ಮಲಿ, ಏನಾಗಿ ನೋಡ್ತಾ ನಿಂತಿದ್ದೆ, ಏನಾಯ್ತು? ಏನೂ ಇಲ್ಲ ರೀ, ನಮ್ಮ ತಾತ ಯಾವಾಗಲೂ ಹೇಳೋರು, ನೀನೆಷ್ಟೇ ಬೆಳೆದ್ರುವ ನೀನೊಂಥರ ನನ್ನ ಮಡ್ಲಲ್ಲಿರೋ ಮಗು ಇದ್ದಂಗೆ ನಿನ್ನ ಜಾಪಾನವಾಗಿ ನೋಡ್ಕೋಬೇಕು ಅಂತ. ಅದಿವಾಗ ನೆನಪಾಯ್ತು ಅಷ್ಟೇ ರೀ. ನೀವು ತಂದಿರೋ ಈ ಗೊಂಬೆ ನೋಡ್ತಾ ಇದ್ರೆ ನಾನು ಒಡ್ಲಾಗಿರೋ ಮಗು ಯಾವಾಗ ನನ್ನ ಕೈಗೆ ಬಂದು ಸೇರುತ್ತೋ ಅಂತ ಅನಿಸ್ತಾ ಐತೆ. ಆ್ಯಕ್ಚುಲಿ ಮಲಿ, ಎಕ್ಸಾಕ್ಟಾಗಿ ಸೇಮ್ ಥಿಂಗ್. ನಿನ್ಗೇನು ಅನಿಸ್ತೀಯೋ ನನಗೂ ಅದೇ ಅನ್ನಿಸ್ತಾ ಇದೆ. ಎಷ್ಟು ಬೇಗ ನಿನ್ನ ಮಡಲಿರೋ ಮಗು ಈಚೆ ಬರುತ್ತೋ, ಅದನ್ನು ಎಷ್ಟು ಬೇಗ ಎತ್ತಿ ಮುದ್ದಾಡ್ತೀನೋ ಅಂತ ತುಂಬ ಆಸೆ ಆಗ್ತಿದೆ ಮಲ್ಲಿ. ಅದ್ರ ಜೊತೆಗೆ ಭಯನೂ ಆಗ್ತಿದೆ. ಹೆರಿಗೆ ಸಮಯದಲ್ಲಿ ನಿನ್ನ ಕೈಲಿ ಆ ಪೇಯ್ನನ್ನು ತಡೆಯೋಕ್ಕಾಗುತ್ತಾ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತ ತುಂಬ ಭಯ ಆಗ್ತಿದೆ ಮಲ್ಲಿ. ಸಾರಿ, ಆ ಥರ ಎಲ್ಲ ಏನೂ ಆಗಬಾರ್ದು. ಆ ಥರ ಏನೂ ಆಗಲ್ಲ. ಅದಕ್ಕೆ ಒಂದು ಸೊಲ್ಯೂಷನ್ ಇದೆ ಮಲ್ಲಿ. ನೀನು ಧೈರ್ಯವಾಗಿರಬೇಕು ಅಷ್ಟೇ. ಧೈರ್ಯವಾಗಿತ್ತು ಅಂದರೆ ಆ ಪೇಯ್ನ ನೀನು ಆರಾಮಾಗಿ ತಡಿಬೋದು, ಡೆಲಿವರಿನೂ ಚೆನ್ನಾಗಾಗತ್ತೆ ಅಲ್ವಾ? ನೋಡ್ತಿರೋ ಮಲ್ಲಿ, ಈಗ ನಿನ್ನ ಕೈಲಿರೋ ಬೊಂಬೆಗೆ ಜೀವ ಇಲ್ಲ, ಬಟ್ ಇನ್ನು ಸ್ವಲ್ಪ ದಿನ ಮಲ್ಲಿ, ಇನ್ನು ಸ್ವಲ್ಪ ದಿನದಲ್ಲೇ ಜೀವ ಇರೋಂಥ ಪುಟ್ಟು ಮಲ್ಲಿ ನನ್ನ ಕೈಲಿ ಆಡ್ತಿರ್ತಾಳೆ. ನನಗೇನೋ ಮಲ್ಲಿಗಿಂತ ಪುಟ್ಟು ಮಲ್ಲನೇ ಇಷ್ಟ. ಆಯಿತು, ಸರಿ. ಮಲ್ಲಿನೋ ಮಲನೋ ಹೆಣ್ಣೋ ಗಂಡು ಅದರಲ್ಲೇನಿದೆ, ಒಟ್ಟಲ್ಲಿ ಅದು ನಮ್ಮ ಮಗು. ಆ ಮಗು ನೋಡೋಕ್ಕೆ ನಿನ್ನ ಥರ ಚೆನ್ನಾಗಿ ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಟ್ರೇಸ್ ಆಯ್ತಾ? ಜಯದೇವು ದಿಯಾ ನಂಬರು ಒಂದೇ ಲೊಕೇಶನಲ್ಲಿದೆ ಕಣ. ಅಷ್ಟೇ ಅಲ್ಲ ಗೆಳೆಯ, ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದರೆ, ನಿನ್ನೆ ರಾತ್ರಿ 20 ನಿಮಿಷ ಅವರಿಬ್ಬರ ನಂಬರು ಒಂದೇ ಲೊಕೇಶನಲ್ಲಿದೆ ಗೆಳೆಯ. ಅವರಿಬ್ಬರು ದೂರ ದೂರ ಆಗಿಲ್ಲ ಕಣ, ಇನ್ನೂ ಟಚ್ಚಲ್ಲೇ ಇದ್ದಾರೆ. ನಿನ್ನ ಯಾಮಾರಿಸ್ತಾ ಇದ್ದಾರೆ ಅಷ್ಟೇ. ನಮಗೆ ಮೋಸ ಮಾಡ್ಬಿಟ್ರು ಕಣ. ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಬರೀ ಅವಳನ್ನಷ್ಟೇ ಯಾಕೋ ಅಂತೀಯ?
ಇದರಲ್ಲಿ ಅವಳದಷ್ಟು ಮಿಸ್ಟೇಕ್ ಇದೆಯೋ ನಮ್ಮ ಒಂದು ಅಷ್ಟೇ ಇದೆ. ಅವಳೇ ಇವನ್ನ ಹಾಳು ಮಾಡಿದ್ಲು ಅನ್ನೋಷ್ಟು ಅಮಾಯಕ ಏನಲ್ಲಪ್ಪ ಇವನು. ಇನ್ಫ್ಯಾಕ್ಟ್ ಇವಂದೇ ತಪ್ಪಿರೋದು ಅಲ್ವೋ. ಇವನಿಗೆ ಮದುವೆ ಆಗಿದೆ, ಸ್ವಲ್ಪ ಜವಾಬ್ದಾರಿ ಬೇಡವಾ? ನಿನ್ನ ಭಯ ಇದ್ಕೊಂಡೆ ಇಷ್ಟೊಂದು ಮಿತಿ ಮೀರಿದಾನಲ್ಲ, ಏನು ಹೇಳಬೇಕು ಇವನಿಗೆ? ಈಗ ಇವನೇ ಹೋಗಿ ಪುಸ್ಲಾಯಿಸಿರ್ತಾನೆ, ಅದಕ್ಕೆ ಅವಳ ಹಿಂದೆ ಬಿದ್ದಿರ್ತಾಳೆ. ಅವ್ರನ್ನ ಹೀಗೆ ಬಿಡಬಾರ್ದು. ಇನ್ನು ಎಷ್ಟು ದಿವಸ ಅಂತ ನೀನು ವಹಿಸ್ಕೊಂಡು ಮಾತಾಡ್ತೀಯೋ? ಸಾಕಣಪ್ಪ ನೀನು ಮೋಸ ಹೋಗಿದ್ದು. ನೋಡ, ಇವರಿಬ್ಬರಿಗೂ ಸರಿಯಾಗಿ ಪಾಠ ಕಲಿಸ್ಲೇಬೇಕು, ಇಲ್ಲಾಂದ್ರೆ ಇವ್ರ ಸಂಬಂಧ ಹೀಗೆ ಮುಂದುವರಿಯುತ್ತೆ. ಆ ಮಲ್ಲಿಗೆ ಮೋಸ ಆಗುತ್ತೆ. ಆನಂದ್, ಅದ್ಯಾವ್ರ ತಂದೆ ವಿಶ್ವನಾಥ್ಗೆ ಫೋನ್ ಮಾಡಿ ಬರಕ್ಕೇಳ. ಏಕೆ? ಬರಕ್ಕೇಳ ಹೇಳ್ತೀನಿ. ಹಾಯ್ ಅದಕ್ಕೆ. ಹಾಯ್ ಅಪೇಕ್ಷಾ. ಹಾಯ್ ಪಾರ್ಥ ಅವರೇ, ನೀವು ಒಬ್ಬರೇ ಬಂದಿದ್ದೀರಾ? ಗೌತಮ್ ಅವ್ರು ಬಂದಿಲ್ವಾ? ಅದು ಅದಕ್ಕೆ ಬಿಗ್ ಬ್ರೋ ಪ್ಯಾಕಪ್ ಅಂತ ಹೇಳಿ ಇನ್ನೇನು ಮನೆಗೆ ಹೊರಡೋಷ್ಟರೊಳಗೆ ಅವನೊಂದು ಕಾಲ್ ಬಂತಾ, ಯಾರೋ ಇಂಪಾರ್ಟೆಂಟ್ ಕ್ಲೈಂಟು, ಮೀಟಿಂಗ್ ಕೂಡ ಫಿಕ್ಸ್ ಆಗೋಯ್ತು. ಸೊ ಬಿಗ್ ಬ್ರೋ ಆಮೇಲೆ ಲೇಟಾಗಿ ಬರ್ತಾನೆ. ಹೀಗೆ ಆಗ್ಬೇಕು. ಸರಿ. ಅದಕ್ಕೆ ಆ್ಯಕ್ಚುಲಿ ಏನಂದರೆ ನಾನು ಬಿಗ್ ಬ್ರೋ ಜೊತೆ ಲೇಟಾಗೆ ಬರೋಣ ಅಂತ ಅಂದ್ಕೊಂಡೆ, ಆದರೆ ಬಿಗ್ ಬ್ರೋನೇ ಮನೆಗೆ ಹೋಗು ಅಂತ ಕಳಿಸ್ಬಿಟ್ಟ. ಅದಕ್ಕೆ ಬಂದೆ. ಪರವಾಗಿಲ್ಲ. ಅದಕ್ಕೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನೀವು ಬೇಕಾದ್ರೆ ಅದನ್ನ ಸಂತೋಷದ ವಿಷಯ ಅಂತಾರು ಅನ್ಕೊಳ್ಳಿ. ಸಂತೋಷದ ವಿಷಯನಾ? ಏನು? ಅದಕ್ಕೆ ಇವತ್ತು ಆಫೀಸ್ಗೆ ಆನಂದ್ ಬ್ರೋ ಬಂದಿದ್ರು. ಆನಂದ್ ಅವ್ರು ಬಂದಿದ್ರಾ? ಅವ್ರು ಅಷ್ಟು ಬೇಗ ಹುಷಾರಾದ್ರಾ? ಅಯ್ಯೋ ಹುಷಾರಾಗದ, ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ. ಮುಂಚೆ ತರ ಫುಲ್ ಬ್ಯಾಕ್ ಟು ಫಾರ್ಮ್. ಇವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ ಅದಕ್ಕೆ? ನಾನೊಬ್ಳು ಇದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀರಲ್ಲ. ಇಷ್ಟ ಆಯ್ತು ಅದಕ್ಕೆ ಇವತ್ತು ಕತೆ. ಇವತ್ತು ಆನಂದ್ ಬ್ರೋ ಎಂಟ್ರಿ ಆಗ್ತಿದ್ದಂಗೆ ಆಫೀಸ್ ಅಟ್ಮಾಸ್ಫಿಯರೇ ಚೇಂಜ್ ಆಗೋಯ್ತು. ಒಂಥರ ಮಿಡ್ ಸಮ್ಮರ್ ಅಲ್ಲಿ ಮಳೆ ಬಂದಂಗೆ. ಇಟ್ ವಾಸ್ ಸೋ ಮಚ್ ಗುಡ್. ಅದಕ್ಕೆ ನನ್ನ ಕಡೆಯಿಂದ ನಿಮ್ಗೊಂದು ಆಫರ್ ಇದೆ. ಆಫರ್ ಏನು? ನಾನು, ನೀವು, ಅಪೇಕ್ಷಾ ಎಲ್ಲಾದ್ರೂ ಔಟಿಂಗ್ ಹೋಗೋಣ, ಚೆನ್ನಾಗಿರುತ್ತೆ. ಬೈ ದ ವೇ ಅದಕ್ಕೆ ನಿಮಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಲ್ವಾ? ಐಸ್ ಕ್ರೀಮ್ ತಿನ್ಕೊಂಬರೋಣ. ಈ ಐಡಿಯಾ ಚೆನ್ನಾಗಿದೆ ಅಲ್ಲ? ಹಾ, ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಪ್ಲಾನ್ ಅಲ್ಲಿ ಒಂದು ಸಣ್ಣ ಚೇಂಜ್. ನಾನ್ ಬೇಡ, ನೀವಿಬ್ರು ಹೋಗಿ ಬನ್ನಿ. ನಿಮ್ಮಿಬ್ರದ್ದು ಹೊಸ ಜೋಡಿ, ಹೊಸದಾಗಿ ಮದುವೆ ಆಗಿದ್ದೀರಾ. ಮದುವೆ ಆದ್ಮೇಲೆ ಎಲ್ಲೂ ಹೋಗ್ಲೂ ಇಲ್ಲ, ಹೋಗಿ ಬಂದಂಗ ಆಗುತ್ತೆ. ನೀವಿಬ್ರು ಹೋಗಿ ಬನ್ನಿ. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ, ಬಟ್ ನೀವು ನಮ್ಮ ಜೊತೆ ಬಂದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಪರವಾಗಿಲ್ಲ, ಈ ಸಲ ನೀವು ಹೋಗಿ ಬನ್ನಿ. ನೆಕ್ಸ್ಟ್ ಟೈಮ್ ನಾನು ಜಾಯ್ನ್ ಆಗ್ತೀನಿ, ನಿಮಗೆ ಕಂಪನಿ ಕೊಡ್ತೀನಿ. ಓಕೆನಾ? ಸರಿ ಅದಕ್ಕೆ ನೀವು ಹೇಳ್ದಾಗೆ ಆಗಲಿ. ಈ ಟೈಮ್ ನಾನು ಅಪೇಕ್ಷೆ ಹೋಗಿ ಬರ್ತೀವಿ. ಯಾವುದಕ್ಕೂ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇರಲಿ. ಬ್ಲೆಸ್ಸಿಂಗಾ? ಪ್ಲೀಸ್ ನನ್ನನ್ನು ಅಷ್ಟು ದೊಡ್ಡವಳು ಮಾಡಬೇಡಿ. ನನ್ನ ಬೆಸ್ಟ್ ವಿಶಸ್ ನಿಮ್ಮ ಜೊತೆ ಇರುತ್ತೆ ಯಾವಾಗಲೂ. ಅದೇ ಅದಕ್ಕೆ ಒಳ್ಳೆ ಮನಸ್ಸಿಂದ ವಿಶ್ ಮಾಡಿದ್ರೆ ಅದೊಂಥರ ಆಶೀರ್ವಾದ ಇದ್ದಂಗೆ ಅಲ್ವಾ? ಆ ಆ್ಯಂಗಲಲ್ಲಿ ಹೇಳಿದೆ. ಸರಿ, ನೀವಿಬ್ರು ಮಾತಾಡ್ತೀರಿ. ಅಪೇಕ್ಷೆ ನಿಮ್ಗೋಸ್ಕರ ಆಗ್ಲಿಂದ ಕಾಯ್ತಿದ್ಲು. ಐಮ್ ರಿಯಲಿ ಸಾರಿ. ಅದು ಆನಂದ್ ಬ್ರೋ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಎಕ್ಸೈಟ್ಮೆಂಟಲ್ಲಿ ನಾನು ನಿಮ್ಮನ್ನ ಮರ್ತ್ಬಿಟ್ಟೆ. ಮರೆಯೋದಕ್ಕೆ ಯಾವಾಗ ನೆನಪಲ್ಲಿ ಇಟ್ಕೊಂಡಿದ್ರಿ? ಅಪೇಕ್ಷಾ, ಅಯ್ಯೋ ನನ್ನ ಕತೆ ಮುಗೀತು. ಇವತ್ತು ವರ್ಲ್ಡ್ ವಾರ್ ಗ್ಯಾರಂಟಿ. ಲೋ ಗಿಳಿಯ, ನಿಜ ಹೇಳೋ, ಏನು ಮಾಡಬೇಕು ಅಂತ ಇದೆಯೋ? ನೀನೆಷ್ಟು ಸೀರಿಯಸ್ ಆಗಿರೋದನ್ನು ನೋಡ್ತಾ ಇದ್ರೆ ನನಗೆ ತುಂಬ ಭಯ ಆಗ್ತಾ ಇದೆ. ಪ್ಲೀಸ್, ಏನು ಮಾಡಬೇಕು ಅಂತಿದ್ಯಾ ಹೇಳೋ? ಜಾಸ್ತಿ ಕೋಪ ಮಾಡ್ಕೋಬೇಡ ಕಣೋ. ಹಾಂ, ಕೂಲಾಗಿರು. ಏಯ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇನೋ ಮಾಡಕ್ಕೆ ನಾನು ಏನು ಅನ್ಕೊಂಡಿದ್ಯಾ? ಆ ವಿಶ್ವನಾಥಕ್ಕೆ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳು. ಸರ್. ವಿಶ್ವನಾಥ್ ಬನ್ನಿ. ನಮಸ್ಕಾರ ಸರ್. ನಮಸ್ತೆ, ಕೂತ್ಕೊಳ್ಳಿ ಸರ್. ಏನು ಸರ್, ನನ್ನನ್ನು ಸರ್ ಅಂತ ಕರೆದು ದೂರದೊಂದು ಮಾಡಿಬಿಟ್ರಲ್ಲ ಸರ್. ಅಷ್ಟೊಂದು ದೂರ ಆಗ್ಬಿಟ್ನಾ ಸರ್? ವಿಶ್ವನಾಥ ಅಂತ ಕರೀರಿ ಸರ್. ಸರ್, ಅದೇನೇ ಇರಲಿ, ನನಗಿಂತ ವಯಸ್ಸಿನ ದೊಡ್ಡವ್ರು ನೀವು. ನಿಮ್ಮ ವಯಸ್ಸಿಗೆ, ಅನುಭವಕ್ಕೆ ನಾನು ಬೆಲೆ ಕೊಡಲೇಬೇಕಲ್ವಾ? ಪ್ಲೀಸ್ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಎಷ್ಟು ಸರಿ ಹಾಗೆ ಕರಿಬೇಡಿ ಅಂದ್ರೂ ನೀವು ಕೇಳೋದೇ ಇಲ್ಲ. ಮುಜುಗುರ ಆಗುತ್ತೆ ಅಂದ್ರೂ
ಹಾಗೆ ಕರಿತೀರ. ತುಂಬ ದೊಡ್ಡ ಗುಣ ಸರ್. ಸುಮ್ಮನೆ ಯಾರು ದೊಡ್ಡವರಾಗೋದಿಲ್ಲ. ಅದಕ್ಕೆ ನೀವೇ ಒಂದು ಒಳ್ಳೆ ಎಕ್ಸಾಂಪಲ್. ಇವತ್ತಿವ್ರ ಕಥೆ ಅಷ್ಟೇ. ಅಂದಾಗೆ ಯಾಕೆ ಸರ್ ನಾನು ಬರೋಕ್ಕೆ ಹೇಳಿದ್ದು? ನೀವು ಕರಿತಿದ್ದೀರಾ ಅಂದರೆ ಏನೋ ದೊಡ್ಡ ವಿಷಯ ಇದ್ದೇ ಇರುತ್ತೆ. ಏನು ವಿಷಯ ಸರ್? ಸರ್ ಅದು ಡೆಲ್ಲಿನಲ್ಲಿ ನಮಗೊಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಸಿಕ್ಕಿದೆ, ಮೆಗಾ ಪ್ರಾಜೆಕ್ಟ್. ತುಂಬ ಸಂತೋಷ ಸರ್. ಕಂಗ್ರ್ಯಾಟ್ಸ್ ಸರ್. ಆ್ಯಕ್ಚುಲಿ ಆ ಖುಷಿ ನಿಮ್ದಾಗಬೇಕು. ಕಂಗ್ರ್ಯಾಟ್ಸ್ ನಾನು ನಿಮ್ಗೆ ಹೇಳಬೇಕು. ಏನು ಹೇಳ್ತಿದ್ದೀರಾ ಸರ್? ಹೌದು, ಈ ಪ್ರಾಜೆಕ್ಟ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಟ್ಸ್ ಎ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ಸೊ ನಾನೇ ಮುಂದೆ ನಿಂತು ಮಾಡಬೇಕು ಅಂತಿದ್ದೆ, ಬಟ್ ನನಗೆ ಇಲ್ಲೇ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾಟ್ ಫ್ರೀ. ಸೊ ಹಾಗಾಗಿ ಈ ಕೆಲಸ ನಾನು ನಿಮ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಐ ಟ್ರಸ್ಟ್ ಯು. ಮಾಡ್ಕೊಡ್ತೀರಲ್ಲ? ಏನು ಸರ್ ಹೀಗೆ ಕೇಳ್ತಾ ಇದ್ದೀರಾ? ಮಹಾಪ್ರಸಾದ ಅಂತ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಸರ್. ಬಟ್ ಒನ್ ಕಂಡೀಷನ್ ಸರ್, ಇದರಲ್ಲಿ ನಮ್ಮ ಕಂಪ್ನಿ ಹೆಸರು ಕೂಡ ಸ್ಟೇಕಲ್ಲಿದೆ. ಇದು ಕನ್ಸ್ಟ್ರಕ್ಷನ್ ಕೆಲಸ ಆದ್ದರಿಂದ ನೀವು ಅಪ್ ಆ್ಯಂಡ್ ಡೌನ್ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ನೀವು ಡೆಲ್ಲಿಲೇ ಇದ್ದು ಕೆಲಸ ಮಾಡಬೇಕಾಗುತ್ತೆ. ಇದಾ ವಿಷಯ ಗೆಳೆಯ? ಒಳ್ಳೆ ಪ್ಲ್ಯಾನೇ ಮಾಡಿದ್ಯಾ ಕಣೋ. ಹೌದು ಸರ್, ನೀವು ಹೇಳೋದು ಸರಿ. ಇಲ್ಲಿಂದಲೇ ಡೆಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋದು ಕಷ್ಟ ಆಗುತ್ತೆ. ಪ್ರಾಕ್ಟಿಕಲಿ ಕೂಡ ಅದು ಸಾಧ್ಯವಾಗೋದು ಮಾತು. ಸೊ ಆಲ್ಮೋಸ್ಟ್ 1 year ನೀವು ಅಲ್ಲೇ ಇರಬೇಕಾಗುತ್ತೆ. ಮಾತ್ರ ಜಾಸ್ತಿ ಟೈಮ್ ಇಲ್ಲ. ಸಾಧ್ಯ ಆದರೆ ಇವತ್ತೇ ಹೊರಟ್ಬಿಡಿ. ಇಷ್ಟು ಬೇಗನಾ ಸರ್? ಸಾರಿ, ಲಾಸ್ಟ್ ಮಿನಿಟ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಜೆಂಟು. ಪರವಾಗಿಲ್ಲ ಸರ್, ನನಗೆ ಅರ್ಥ ಆಗುತ್ತೆ. ಆದರೆ ನನಗೆ ಅರ್ಥ ಆಗುತ್ತೆ ಸರ್. ಇರೋದು ಒಬ್ಬಳೇ ಮಗಳು, ಅವಳನ್ನ ಬಿಟ್ಟು ಹೋಗೋದು ಹೇಗೆ ಅಂತಲ್ವಾ? ಟೇಕ್ ಮೈ ಅಡ್ವೈಸ್, ಅವಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಿ. ತಾಯಿಲ್ದಿರೋ ಮಗಳು ಅಪ್ಪನ ನೆರಳಲ್ಲಿ ಬೆಳೆಯೋದು ಉತ್ತಮ ಅಲ್ವಾ? ಹೌದು ಸರ್, ನೀವು ಹೇಳೋದು ಸರಿಯಾಗೇ ಇದೆ. ನನಗೂ ಅವಳನ್ನ ಬಿಟ್ಟಿರೋದಕ್ಕಾಗೋದಿಲ್ಲ. ನಾನು ಹೋದರೆ ಬೈ ಡಿಫಾಲ್ಟ್ ಅವಳು ನನ್ನ ಜೊತೇಲಿ ಬರಲೇಬೇಕು. ಬಿಟ್ಟು ಹೋಗೋ ಮಾತಂತೂ ಖಂಡಿತ ಇಲ್ಲ ಸರ್. ಸರಿ, ಹಾಗಿದ್ರೆ ನೀವು ಹೊರಡಿ, ಉಳಿದಿದ್ದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಅನಂತ್, ಇವರಿಗೆ ಏರ್ ಟಿಕೆಟ್ ಬುಕ್ ಮಾಡಿಸ್ಬಿಡು. ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ನ ನನಗೆ ಕೊಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಾನು ಇನ್ನು ಬರ್ತೀನಿ ಸರ್. ವಿಶ್ವನಾಥ, ನಿನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿರೋ ಪ್ರಾಜೆಕ್ಟ್ ಅಲ್ಲ ಕಣ, ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ಲದೆ ಇರೋದು ಕೊಟ್ಟಿರೋ ಪ್ರಾಜೆಕ್ಟ್ ಇದು. ಏಯ್, ಯಾಕೆ ಮಾತಾಡೋ ಕೇಳಿಯಾ? ಅಯ್ಯೋ, ಎಂತ ಒಳ್ಳೆ ಐಡಿಯಾ ಮಾಡಿದ್ವು. ಸದ್ಯ ಅವಳು ತೊಲಗಿದ್ರೆ ಸಾಕು. ಹಾಯ್ ಬೇಬಿ. ಈ ಬೇಬಿನ ಇನ್ನು ಮರ್ತ್ಬಿಡಿ. ಅವಳು ಇನ್ನೂ ನಿಮ್ಮ ಕೈಗೆ ಸಿಗಲ್ಲ. ಯಾಕೆ ಬೇಬಿ ಈಗ ಹೇಳ್ತಿದ್ಯಾ ಸಡನ್ ಆಗಿ? ಏನಾಯ್ತು? ಓ, ಮದುವೆ ಏನಾದರೂ ಫಿಕ್ಸ್ ಆಯ್ತಾ? ಜೈ, ಹೌ ಕ್ಯಾನ್ ಯು ಸೇ ದಿಸ್? ಕೂಲ್ ಬೇಬಿ, ಕೂಲ್. ಸುಮ್ಮನೆ ಲೈಟಾಗಿ ನಿನ್ನ ಕಾಲು ಹೇಳಿದೆ ಅಷ್ಟೇ, ಜಸ್ಟ್ ಜೋಕಿಂಗ್. ಸರಿ ಹೇಳು, ಏನಾಯ್ತು? ಎಲ್ಲ ನಿಮ್ಮ ಅಣ್ಣ ಮಾಡಿರೋದು. ಅಣ್ಣನ ಏನು ಮಾಡ್ದ ಬೇಬಿ? ಮತ್ತೆ ವಾರ್ನಿಂಗು ಅಂತ ಏನಾದರೂ? ಅದಕ್ಕೆ ಕೇರ್ ಮಾಡಲ್ಲ ಅಂತ ನಿಮ್ಮ ಅಣ್ಣಂಗೆ ಗೊತ್ತಾಗಿದೆ. ಅದಕ್ಕೆ ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಅವ್ರು ಈ ಪ್ಲ್ಯಾನ್ ಮಾಡಿದ್ದಾರೆ. ಏನು ಪ್ಲಾನ್ ಬೇಬಿ? ಡ್ಯಾಡಿಗೆ ಯಾವುದೋ ಹೊಸ ಪ್ರಾಜೆಕ್ಟ್ ಕೊಟ್ಟು ನಾವು ಬ್ಯಾಂಗ್ಳೂರ್ನೇ ಬಿಟ್ಟೋಗೋ ಥರ ಮಾಡಿದ್ದಾರೆ, ಗೊತ್ತಾ? ಈಗ ಡ್ಯಾಡ್ ಹೋದರೆ ತಾನು ಹೋಗಲೇಬೇಕು, ಇಲ್ಲ ಅಂತ ಹೇಳೋ ಮಾತೇ ಇಲ್ಲ. ಅದು ನಂಗೆ ಟೆನ್ಷನ್ ಆಗಿರೋದು. ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಬೇಬಿ, ನೀನು ಮಾತ್ರ ಹೋಗ್ಬೇಡ. ನೀನು ಎಲ್ಲ ಹೊಟ್ಟೋಗ್ಬಿಟ್ರೆ ನಾನೇನು ಮಾಡಲಿ ಬೇಬಿ? ನಾನು ಇಲ್ಲಿ ಒಬ್ಬನೇ ಆಗ್ಬಿಡ್ತೀನಿ. ನೀನು ಮೀಟ್ ಹೇಗೆ ಮಾಡಲಿ? ಏನಾದರೂ ಮಾಡು, ಏನಾದರೂ ಹೇಳು, ಒಟ್ಟಿನಲ್ಲಿ ನೀನು ಇಲ್ಲೇ ಇರೋ ಥರ ಮಾಡು ಪ್ಲೀಸ್ ಬೇಬಿ. ನೀನಂತೂ ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಲಿ. ನನಗೂ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ. ನಿಮ್ಮನ್ನ ನಾನು ಅಷ್ಟೇ ಮಿಸ್ ಮಾಡ್ಕೊತೀನಿ. ನಂಗೆ ತುಂಬ ಕಷ್ಟ ಆಗುತ್ತೆ. ಬಟ್ ಏನು ಮಾಡಲಿ, ಡ್ಯಾಡಿಗೆ ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗ್ತಿಲ್ಲ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ನಿಮ್ಮನ್ನ ನೋಡಬೇಕು, ನಿಮ್ಮ ಹತ್ರ ಮಾತಾಡಬೇಕು. ಪ್ಲೀಸ್ ಬನ್ನಿ. ಹಲೋ ಹಲೋ ಬೇಬಿ. ಈ ಅಣ್ಣ ಮಾಡೋ ಕೆಲಸ ಒಂದೊಂದಲ್ಲ. ನನಗೇನು ಮಾಡಲಿ? ಏನಾಯ್ತು ಆನಂದ್? ಯಾಕೆ ಬೇಜಾರಲ್ಲಿದ್ಯಾ? ಇಲ್ಲಪ್ಪ, ಆ ಥರ ಏನಿಲ್ಲ. ಏನಾಯ್ತು ಅಂತ ಹೇಳು. ಅದೇ ಜಯದೇವ್ ವಿಷಯಕ್ಕೆ ಬೇಜಾರಾಗಿದೆ.
ಎಂಥ ಅಣ್ಣನಿಗೆ ಎಂಥ ತಮ್ಮ ಉಟ್ಬಿಟ್ಟ ನೋಡು. ಅವನೊಂಥರ ಕೆಟ್ಟ ಹುಳ. ಅವನ್ನ ನೆನೆಸ್ಕೋತಾ ಇದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ. ಆನಂದ್, ಸಮಾಧಾನ ಮಾಡ್ಕೊ. ನೀನು ಈ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಹೇಳು? ಕೋಪ ಮಾಡ್ಕೊಳ್ಳದೆ ಹೇಗಿರಲಿ ಅಪರ್ಣ? ಗೆಳೆಯನ ಪರಿಸ್ಥಿತಿ ನೋಡ್ತಾ ಇದ್ರೆ ಸಂಕಟ ಆಗುತ್ತೆ. ಪಾಪ ಅವನು ಎಲ್ರನ್ನೂ ಮೇಂಟೈನ್ ಮಾಡಬೇಕು, ಎಲ್ರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕು. ಅವ್ರು ಏನೇ ಮಾಡಿದ್ರು ಅದನ್ನು ಸಹಿಸ್ಕೊಂಡಿರ್ಬೇಕು. ತಮ್ಮವರು ಅಂತ ಅನ್ಕೊಂಡ್ಬಿಟ್ಟಿದ್ದಾನಲ್ಲ, ಅವನ ಮೇಲೆ ಅದೇನೋ ಹೇಳ್ತಾರಲ್ಲ, ಎಮೋಷ್ನಲ್ ಅದು ನಡೀತಾ ಇದೆ. ಎಲ್ಲರೂ ಅವನ್ನ ಹಾಕೊಂಡು ಹಂಗೆ ರುಬ್ತಾ ಇದ್ದಾರೆ. ಅವನ ಬಗ್ಗೆ ಸ್ವಲ್ಪನೂ ಕನಿಕರ ಇಲ್ಲ. ನಮ್ಮ ಶತ್ರುಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಅವನು ಅಡಕತ್ರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ. ದೇವರಂತ ಮನುಷ್ಯ ಅವನು. ಆ ಜಯದೇವ್ಗೆ ಎಷ್ಟು ಅವಕಾಶ ಕೊಟ್ಟ, ಎಷ್ಟು ಬುದ್ಧಿ ಹೇಳ್ದ, ಅವ್ನು ತಿದ್ಕೋತಾನೇನೋ ಅಂತ ನಂಬದ. ಆದ್ರೆ ಲೋಫರ್ ಏನ್ ಮಾಡ್ತಾ ಇದ್ದಾನೆ? ಅದ್ಯ ಅನ್ನೋ ಹುಡುಗಿ ಸಹವಾಸ ಇನ್ನೂ ಬಿಟ್ಟಿಲ್ಲ. ಅವನು ಇನ್ನೂ ಕದ್ದು ಮುಚ್ಚಿ ಅವಳನ್ನ ಮೀಟ್ ಮಾಡ್ತಾನೆ ಇದ್ದಾನೆ. ಈ ವಿಷಯ ಗೆಳೆಯನಿಗೆ ಗೊತ್ತಾದಾಗ ಎಷ್ಟು ನೊಂದ್ಕೊಂಡ ಗೊತ್ತಾ? ಅವನು ಈ ಹಲ್ಕಟ್ಟು ಕೆಲಸ ಮಾಡ್ತಾ ಇದ್ರು, ಪಾಪ ಅವನಿಗೇನು ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ತಮ್ಮ ಅನ್ನೋ ಸೆಂಟಿಮೆಂಟು, ಇನ್ನೊಂದು ಕಡೆ ಅಮ್ಮ ಅನ್ನೋ ಸೆಂಟಿಮೆಂಟು. ಆದರೆ ಇವನ ಬಗ್ಗೆ ಅವ್ರಿಗೆ ಎಳ್ಳಷ್ಟು ಸೆಂಟಿಮೆಂಟು ಇಲ್ಲ, ಮಣ್ಣು ಇಲ್ಲ. ಮನುಷ್ಯ ಅವರು ಸ್ವಾರ್ಥಿಗಳು. ಅವ್ರ ಜೊತೆ ಅವನು ಬದುಕ್ತಾ ಇದ್ದಾನಲ್ಲ, ಸಟ್ಟಾಗ್ತಾ ಇದೆ ಅಪರ್ಣ. ಇರ್ಲಿ ಬಿಡು ಆನಂದ್, ಅವರೆಲ್ಲ ಒಂಥರ ನಾಯಿ ಬಾಲದ ಥರ. ಈ ಜನ್ಮದಲ್ಲಿ ನೆಟ್ಟಗಾಗಲ್ಲ. ಕರ್ಮ ಅನ್ನೋದೊಂದಿರುತ್ತಲ್ವಾ, ಅತಿಯಾಗಿ ಆಡ್ದವ್ರಿಗೆ ಒಂದು ಗತಿ ಕಾಣಿಸ್ತೆ ಅಂತೂ ಬಿಡಲ್ಲ. ಮಾಡಿದ ಕರ್ಮನ ಅನುಭವಿಸ್ಲೇಬೇಕು. ಆ ಮಾತಂತೂ ಸತ್ಯ. ನಾವಂಗೆ ಅನ್ಕೋತೀವಿ ಅಪರ್ಣ, ಆದರೆ ಅಂಥವ್ರು ಚೆನ್ನಾಗೇ ಇರ್ತಾರೆ. ಕೊನೆವರೆಗೂ ನೋವು ಅನುಭವಿಸೋದು ಒಳ್ಳೆಯವರು. ಜೈ, ದೊಡ್ಡವನಾಗಿ ನಿನಗಿಂತ ಲೈಫ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿರೋನಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ, ಅರ್ಥ ಮಾಡ್ಕೊ. ಲೈಫ್ ಇರೋದು ನೆಮ್ಮದಿಯಾಗಿ ಬದುಕೋದಕ್ಕೆ, ಹುಚ್ಚಾಟ ಆಡೋದಕ್ಕಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ಏಜ್ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ನಾವು ಮೆಚೂರ್ಡ್ ಆಗ್ತಾ ಹೋಗಬೇಕು. ನಮ್ಮ ದುರ್ಬುದ್ಧಿನ, ಸಣ್ಣತನನ, ವೀಕ್ನೆಸ್ನ ಕಡಿಮೆ ಮಾಡ್ಕೋತಾ ಹೋಗಬೇಕು. ಬಟ್ ಅದು ಯಾವುದು ಕಾಣಿಸ್ತಾ ಇಲ್ವಲ್ಲ ನಿನ್ನಲ್ಲಿ. ದಿನೇ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೆಯಾ. ಪಶ್ಚಾತ್ತಾಪನೇ ಇಲ್ವಲ್ಲ ನಿನಗೆ? ಫೀಲಿಂಗ್ಸೇ ಬತ್ತೋಗಿದಿಲ್ಲೋ? ಅಷ್ಟು ಡ್ರೈ ಆಗಿ ಹೋಗಿದ್ಯಾ? ಮನುಷ್ಯ ಕಣ ನೀನು, ಪ್ರಾಣಿ ಅಲ್ಲ. ಮನುಷ್ಯನ ಥರ ಬದುಕೋದನ್ನು ಕಲ್ತ್ಕೊಳ್ಳೋ. ಏನು ಅನ್ಸಲ್ವೇನೋ ನಿನಗೆ? ನಾನು ಬದಲಾಗಬೇಕು, ಬೇರೆಯವ್ರ ಥರ ಇರಬೇಕು ಅಂತ ಈ ಆಲೋಚನೆಗಳೇ ಬರೋಲ್ಲ ನಿನಗೆ. ನಾನೊಂದು ಹೇಳ್ತಾ ಇದ್ದೀನಿ, ಕೇಳಿಸ್ಕೋತೆ. ನೀನು ಇನ್ನೂ ಬದಲಾಗಲಿಲ್ಲ ಅಂದರೆ, ನಿನ್ನ ಕಟ್ಕೊಂಡವಳನ್ನ ನೀನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನಡೆಸ್ಕೊಳ್ಳಿಲ್ಲ ಅಂದರೆ ಲೈಫ್ ಕೂಡ ನಿನ್ನನ್ನು ಹಾಗೆ ನಡೆಸ್ಕೊಳ್ಳುತ್ತೆ. ಬರ್ದಿಟ್ಕೋ. ಏನೇನು ಮಾಡಿದೆಯಲ್ಲ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ ಹೋಗ್ತೀಯ, ಯಾವುದಕ್ಕೂ ಎಕ್ಸಾಮ್ಷನ್ ಇರಲ್ಲ. ನಮ್ಮ ಸುತ್ತಮುತ್ತ ಇರೋನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಚೆನ್ನಾಗಿರೋದು ಸಾಧ್ಯ. ದೇದ್ರೆ ಲೈಫ್ ಖಾಲಿ ಅನ್ಸುತ್ತೆ. ಇಲ್ಲಿ ಈ ಹಾರಾಟ, ನವರಂಗಿ ಆಟ ಎಲ್ಲ ಇದೆಯಲ್ಲ, ಅದು ವಯಸ್ಸಿರೋ ತನಕ ಮಾತ್ರ. ಎಲ್ಲ ಮುಗಿದ ಮೇಲೆ ಮೂಲೆ ಬಿದ್ದಿರ್ತೀಯ. ಯಾರು ನಿನ್ಗೆ ಅನ್ಕಂಪ ಅನ್ನೋ ತೋರಿಸಲ್ಲ. ಏಕೆನ ಹತ್ರ ಲೈಫ್? ಯಾಕೆ ಬದುಕಬೇಕು ಅಂತ ಲೈಫ್ನ? ಬ್ರೋ, ನಾನು ಏನು ಮಾಡಿದೆ ಅಂತ ನೀನು ಹಿಂಗೆ ಮಾತು ಸಾಕು ನಿಲ್ಸೋ. ನಿಮ್ಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀನಿ ಅಂತ ಮಾತ್ರ ತಲೆನೇ ಇಲ್ಲ. ನಾನೊಬ್ಬ ಎಮೋಷನಲ್ ಫೂಲು, ದಡ್ಡ ಅಂತ ಮಾತ್ರ ಅನ್ಕೋಬೇಡ. ನನಗೆಲ್ಲ ಗೊತ್ತಾಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ತಪ್ಪಿಸ್ಕೊಳ್ಳೋದಕ್ಕೆ ನೀನು 10 ದಾರಿ ಹುಡುಕ್ಬೋದು, ಬಟ್ ಪ್ರತಿಯೊಂದು ದಾರಿನ ಮುಚ್ಚೋದಕ್ಕೆ ನನಗೆ ಬರುತ್ತೆ. ನನ್ನ ಮುಂದೆ ಎಳೆ ಮಗು ಕಣ ನೀನು. ಹುಟ್ಟು 3 ಸೋಮವಾರ ಆಗಿಲ್ಲ, ನನ್ನ ಮುಂದೆನೇ ಬಾಲ ಬಿಚ್ತೀಯ.
ನನ್ನ ಮುಂದೆನೇ ನೀನು ವರ್ಷ ತೋರಿಸ್ತೀಯಾ? ಸಾರಿ ಬ್ರೋ. ಏನೋ ಸಾರಿ? ಇಂಥ ಹೇಸಿಗೆ ಬದುಕ್ತಾ ಇದೆಯಲ್ಲ, ನಿನ್ನನ್ನು ನೀನು ಸಾರಿ ಕೇಳ್ಕೊ. ಊರು ಬಿಟ್ಟು ಬದುಕ್ತಾ ಇದೆಯಲ್ಲ, ನಾವು ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ನಾಚಿಕೆ ಆಗ್ಬೇಕಣ್ಣ ನಿನಗೆ. ನನಗೆ ಬರ್ತಾರೋ ಕೋಪಕ್ಕೆ ಜೈ.